ನೋಡ್ಬೋದು ಇಲ್ಲಿ ಹ್ಯಾಂಡ್ ಗೇಟ್ ಸಿಂಬಲ್ ಬಂದು ಈ ತರ ಇರುತ್ತೆ. ಹ್ಯಾಂಡ್ ಗೇಟ್ ಸಿಂಬಲ್ ಇದು. ಇಲ್ಲೇನಂದ್ರೆ ಹ್ಯಾಂಡ್ ಗೇಟ್ಗೆ 2 ಇನ್ಪುಟ್ಸ್ ಕೊಡ್ತೀವಿ, ಅಂದ್ರೆ ಎ ಬಿ 2 ಇನ್ಪುಟ್ಸ್ ಕೊಟ್ರೆ ಅದು ಬೂಲಿಯನ್ ಎಕ್ಸ್ಪ್ರೆಷನ್ ಅಲ್ಲಿ ತೋರಿಸಿದೀನಿ ನಾನು. ಎ ಬಿ ಇಲ್ಲಿ ಏನಾಗುತ್ತೆ ಇಂಟು ಆಗುತ್ತೆ. ಇಲ್ಲಿ ಡಾಟ್ ಅಂದ್ರೆ ಏನಾಗುತ್ತೆ, ಡಾಟ್ ಇದೆ ಅಂದ್ರೆ ಇಂಟು ಆಗುತ್ತೆ. ಓಕೆನಾ, 0 or 1 ಏನಾದರೂ ಇದ್ರೆ ಅದು ಇಂಟು ಆಗುತ್ತೆ. ಓಕೆನಾ, ಇಲ್ಲಿ ಬೈನರಿಯಲ್ಲಿ ನಾವು ಇದನ್ನ ನೋಡಿ ತೋರಿಸ್ಬೇಕಾದ್ರೆ ಇಲ್ಲಿ ನಾವು ಸಿಂಬಲ್ ಬಂದು ಹ್ಯಾಂಡ್ ಗೇಟ್ ಈ ತರ ಇರುತ್ತೆ. ಅದರ ಟ್ರೂತ್ ಟೇಬಲ್ ನೋಡೋದಾದ್ರೆ ಟ್ರೂತ್ ಟೇಬಲ್ ಈ ತರ ಇರುತ್ತೆ. ಇನ್ಪುಟ್ ನಾವು 2 ಇನ್ಪುಟ್ ಕೊಡ್ತೀವಿ, ಮತ್ತೆ ಔಟ್ಪುಟ್ ನೋಡಿದ್ರೆ ಇಂಟು ಆಪರೇಷನ್ ಆಗುತ್ತೆ. ಓಕೆನಾ, ಇದು ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ತೋರಿಸೋದು. ನಾವು ಆಲ್ಫಾಬೆಟ್ಸ್ ಏನು ಯೂಸ್ ಮಾಡಿದ್ವಿ ಅದು ಬೂಲಿಯನ್ ಎಕ್ಸ್ಪ್ರೆಷನ್ ಅಲ್ಲಿ ತೋರಿಸಿದ್ವಿ. ಮತ್ತೆ ಇಲ್ಲಿ ನೋಡಿದ್ರೆ ಮತ್ತೆ ಬೈನರಿ ಇನ್ಪುಟ್ಸ್ ಕೊಟ್ಟು ನೋಡಿದ್ರೆ ಬೈನರಿ 0 or 0 ಕೊಟ್ರೆ 0 ಬರಬೇಕು. ಮತ್ತೆ 0 into 1 0ನೇ ಬರುತ್ತೆ, 1 into 0 0ನೇ ಬರುತ್ತೆ. ನಾವು 1 into 1 1 ಅಂತ ತೋರಿಸ್ಬೋದು. ಓಕೆನಾ, ಇದು ನೋಡಿದ್ರೆ ಈ ತರ ಬರುತ್ತೆ. ನೆಕ್ಸ್ಟ್ ನೋಡಿದ್ರೆ ನಾವು ಇವಾಗ ಇದು ಈ ತರ ಸರ್ಕ್ಯೂಟ್ ನೋಡಿದ್ರೆ ಈ ತರ ಇರುತ್ತೆ. 2 ಇನ್ಪುಟ್ ಕೊಡ್ತೀವಿ, ಅಂದ್ರೆ ಇವಾಗ ಎ ಬಿ ಏನಿದೆ ಅದು ಎ ಇನ್ಪುಟ್ ಇಲ್ಲಿ, ಬಿ ಇನ್ಪುಟ್ ಇಲ್ಲಿ. ಓಕೆನಾ, ಇಲ್ಲಿ ನೋಡಿದ್ರೆ ಕಲೆಕ್ಟರು ಎಮಿಟರು ಬೇಸ್ ಅಂತ ಹೇಳಿದ್ದೀನಿ ಆಗ್ಲೇನೆ. ಏನಂತ ಗೊತ್ತಿರುತ್ತೆ ನಿಮ್ಗೂ ಚೆನ್ನಾಗಿವೆ. ಕಲೆಕ್ಟರ್ ಬೇಸ್ ಎಮಿಟರ್. ಓಕೆನಾ, 2 ಇನ್ಪುಟ್ಸ್ ಕೊಡ್ತೀವಿ ನಾವು ಹ್ಯಾಂಡ್ ಗೇಟ್ಗೆ, 1 ಔಟ್ಪುಟ್ ತಗೊತೀವಿ. ಓಕೆನಾ, ಇಲ್ಲಿ ಸಪೋಸ್ ನಾವು ಇಲ್ಲಿ 0 ಕೊಟ್ಟರೆ ಏನು ಬರಬೇಕು, 0ನೇ ಬರಬೇಕು. ಮತ್ತೆ 1 ಕೊಟ್ಟಿದ್ರೆ ಏನು ಬರಬೇಕು, ಇಲ್ಲಿ ಗ್ಲೋ ಬೇಕು, ಅಂದರೆ ಲೈಟ್ ಆನ್ ಆಗಬೇಕು. LED ಲೈಟ್ ಏನಿದೆ ಅದು ಆನ್ ಆಗಬೇಕು. ಓಕೆನಾ, ಇಲ್ಲಿ 1 ಬಂದರೆ ಮಾತ್ರ ಇದು ಆನ್ ಆಗಬೇಕು. ಈಗ ಇಲ್ಲಿ ನೋಡ್ಬೋದು ಸರ್ಕ್ಯೂಟ್ ರೆಡಿ ಆಗಿದೆ. 2 ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ದೀವಿ ಇಲ್ಲಿ, ಮತ್ತೆ ಇಲ್ಲಿ LED, ಮತ್ತೆ ಇನ್ಪುಟ್ 2 0 ಸರ್ 1 ಸರ್ ಇನ್ಪುಟ್ 2 ಕೊಟ್ಟಿದ್ದೀವಿ. ಟ್ರಾನ್ಸಿಸ್ಟರ್ 2ಗೆ ಇನ್ಪುಟ್ 2, ಮತ್ತೆ 2 ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಈ ಸರ್ಕ್ಯೂಟ್ ಒಂದು ಕ್ಲೋಸ್ ಔಟ್ಪುಟ್ ಮತ್ತು ಇನ್ಪುಟ್ ಕೊಡೋಕ್ಕೆ ಇದೆ ಬೇರೆ ಬ್ಯಾಟ್ರಿನ ಯೂಸ್ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಬ್ಯಾಟ್ರಿ ಯೂಸ್ ಮಾಡ್ಕೊಂಡು ಇದಕ್ಕೆ ಈ ತರ ಕೊಟ್ಟಿದ್ದೀನಿ ಬೇಸ್ ಸ್ವಿಚ್. ಮತ್ತೆ ಈ ಎಂಡ್ ಏನಿದೆ ಅದು ಹೋಗಿ LEDಗೆ ಕನೆಕ್ಟ್ ಆಗಿ ಅದು ಬೇರೆ ಬ್ಯಾಟ್ರಿ ಕನೆಕ್ಟ್ ಆಗಿದೆ. ಈಗ ಚೆಕ್ ಮಾಡೋಣ ಕಂಡೀಷನ್ ಯಾವ ತರ ವರ್ಕ್ ಆಗ್ತಿದೆ ಅಂತ. ನೋಡಿ, ಫಸ್ಟ್ ಕಂಡೀಷನ್ ಬಂದರೆ 0 0 0 0 ಆಗ್ತದೆ. ಇಲ್ಲಿ ಔಟ್ಪುಟ್ ಬಂದು 0 ಬರಬೇಕು. ಇಲ್ಲಿ 0 ಮತ್ತೆ 0 ಔಟ್ಪುಟ್ 0. ಮತ್ತೆ ಎ ಅಲ್ಲಿ 0 ಎ 0 ಇದೆ, ಬಿ 1 ಔಟ್ಪುಟ್ 0. ಎ 1 ಬಿ 0 ಔಟ್ಪುಟ್ 0. ಎ 1 ಬಿ 1. ಈಗ ನೋಡಿದ್ರೆ 1 ಬಂದಿದೆ ಔಟ್ಪುಟ್. ಆದರೆ ಕಂಡೀಷನ್ ಎಲ್ಲ ಇಲ್ಲಿ 0 ಬಂತು, ಇಲ್ಲಿ 0 ಬಂತು, ಇಲ್ಲಿ 1 ಬಂತು, ಎಲ್ಲ ಓಕೆ ಆಯಿತು. ಈಗ ನಾವು ಆರ್ ಗೇಟ್ನ ನೋಡೋಣ. ಆರ್ ಗೇಟ್ ಸಿಂಬಲ್ ನೋಡೋದಾದರೆ ಈ ಥರ ಇರುತ್ತೆ. 2 ಇನ್ಪುಟ್ ಕೊಟ್ಟರೆ ಇದು ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ತೋರಿಸಿದ್ದೀನಿ ಇನ್ ಆಲ್ಫಾಬೆಟ್ ಫಾರ್ಮು. ಎ ಬಿ ಇನ್ಪುಟ್ಸ್ ಕೊಟ್ಟರೆ ನಾವು ಅದು ಔಟ್ಪುಟ್ ಯಾವ ಥರ ಬರುತ್ತೆ ಅಂದರೆ ಅಡಿಷನ್ ಆಗಿ ಬರುತ್ತೆ. ಅಂದರೆ ಎ ಪ್ಲಸ್ ಬಿ ಥರ ಬರುತ್ತೆ. ಇದು ಬೂಲಿಯನ್ ಎಕ್ಸ್ಪ್ರೆಷನ್ ಬರೆಯೋ ಮೆಥಡ್. ಆದರೆ ಟ್ರೂತ್ ಟೇಬಲ್ ನೋಡೋದಾದರೆ 2 ಇನ್ಪುಟ್ಟು, ಅದೇ ಇನ್ಪುಟ್ಟು ಎ ಬಿ ಇಲ್ಲಿ ಕೊಟ್ಟಿರ್ತೀವಿ. ಮತ್ತು ಔಟ್ಪುಟ್ ಬಂದು ಕಾಂಬಿನೇಷನ್ ಆಫ್ ಪ್ಲಸ್ ಅಂದರೆ ಅಡಿಷನ್ ಆಗಿ ಬರುತ್ತೆ. ಇಲ್ಲಿ ನೋಡೋದಾದರೆ 0 0 0ನೇ ಬರುತ್ತೆ. 0 + 1 1 1 + 0 1 1 + 1 2 ಆಗುತ್ತೆ. ಬಟ್ ಇಲ್ಲಿ ನಾವು ಬೈನರಿಯಲ್ಲಿ ತೋರ್ಸೋಕ್ಕಾಗಲ್ಲ 2 ಅಂತ, ಅದಕ್ಕೆ 1 into 1 1 ಅಂತ ತೋರಿಸೋದು. ಓಕೆನಾ, ಎಲ್ಲ ಕಂಡೀಷನಲ್ಲೂ 1 ಬರುತ್ತೆ. ಬಟ್ ಎಕ್ಸ್ಪೆಕ್ಟ್ 0 0 ಬಂದಾಗ ಮಾತ್ರ ಇಲ್ಲಿ 0 ಬರುತ್ತೆ. ಈ ಕಂಡೀಷನ್ ಹೆಂಗಪ್ಪ ಮಾಡೋದು ಅಂತ ಬೈ ಸರ್ಕ್ಯೂಟ್ ನೋಡೋಣ. ಅರ್ಥ ಆಗಲಿ ಅಂತ ಈ ರೆಡ್ ವೈರು, ಫೇಸ್ ವೈರು ಮತ್ತು ನ್ಯೂಟ್ರಲ್ ವೈರ್ನ ಬ್ಲ್ಯಾಕ್ ವೈರ್ ಅಂತ ಬರ್ತಿದ್ದೀನಿ ಇಲ್ಲಿ ಸಿಂಪಲ್ ಮೆಥಡ್ ಆಗಿ. ಮತ್ತು ಟ್ರಾನ್ಸಿಸ್ಟರ್ ಬಂದುಬಿಟ್ಟು ನಾವು ಅದರಲ್ಲಿ ಬಂದು ಹ್ಯಾಂಡ್ ಗೇಟಲ್ಲಿ ಬಂದು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ಪ್ಯಾರಲರ್ ಆಗಿ ಕನೆಕ್ಟ್ ಮಾಡಿದ್ದೀವಿ. ಇನ್ಪುಟ್ 2 ಕೊಡ್ತೀವಿ. ಇನ್ಪುಟ್ ಎ ಅಂತ ಇಲ್ಲಿ ಮತ್ತು ಇನ್ಪುಟ್ ಬಿ ಅಂತ ಇಲ್ಲಿ ಬರ್ತಿದ್ದೀನಿ, ನೋಡ್ಕೋಬೋದು ನೀವು. ಟ್ರಾನ್ಸಿಸ್ಟರ್ 2 ಯೂಸ್ ಮಾಡಿದ್ವಿ. ಕಲೆಕ್ಟರ್ ಬೇಸ್ ಎಮಿಟರ್, ಕಲೆಕ್ಟರ್ ಬೇಸ್ ಎಮಿಟರ್. ಕಲೆಕ್ಟರಿಂದ ಎಮಿಟರ್ಗೆ ಪಾಸ್ ಆಗೋ ಥರ ನಾವು ಕನೆಕ್ಷನ್ ಕೊಟ್ಟಿದ್ದೀವಿ. ಮತ್ತು ಬ್ಯಾಟ್ರಿ ಬಂದು 9 voltsನ ಯೂಸ್ ಮಾಡಿದ್ದೀವಿ. ಮತ್ತು LED ಇದು ಪ್ರಾಕ್ಟಿಕಲ್ ಆಗಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಬರುತ್ತೆ. ಈ ಕನೆಕ್ಷನ್ ಬಿಡಿ ಸದ್ಯಕ್ಕೆ.
ಈ ಕನೆಕ್ಷನ್ ಬಿಟ್ಟು ನಾವು ರಿಗಪ್ ಮಾಡೋಣ. ನೋಡಿ ಇಲ್ಲಿ LED ಹೋಗಿದೆ, LED ಇಂದ ಸೇಮ್ ಪ್ಯಾರಲರ್ ಇದೆ, ಬಟ್ ಇದು ಟ್ರಾನ್ಸಿಸ್ಟರ್ ಆಗಿದೆ, ಪ್ಯಾರಲರ್ ಇಂದ ಹೋಗಿ ಮತ್ತೆ ಇದು ಕನೆಕ್ಟ್ ಆಗಿದೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 2 ಇನ್ಪುಟ್ಸ್ ನಾನು ಏನು ಮಾಡಿದ್ದೀನಿ ಅಂದರೆ ಸೇಮ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ಸೇಮ್ ಬ್ಯಾಟ್ರಿಗೆ ಬಟ್ ಏನಂದರೆ ಎರಡನೇ ಬ್ಯಾಟ್ರಿ ಯೂಸ್ ಮಾಡಿಬಿಟ್ರೆ ಸರ್ಕ್ಯೂಟ್ ದೊಡ್ಡದಾಗುತ್ತೆ ಅಂತ ಕಾರಣದಿಂದ ನಾನು ಸಿಂಗಲ್ ಬ್ಯಾಟ್ರಿಗೆ ಪವರ್ ಇದು ಮಾಡಿದ್ದೀನಿ. ಬಟ್ ನಾನು ರೆಸಿಸ್ಟರ್ ಏನು ಮಾಡಿದ್ದೀನಿ ಅಂದರೆ 82K ಯೂಸ್ ಮಾಡಿದ್ದೀನಿ. ಯಾಕಂದರೆ ನಮಗೆ ಸೇಮ್ ಬ್ಯಾಟ್ರಿ ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ಸಪೋಸ್ ಜಾಸ್ತಿ ಕರೆಂಟ್ ಫ್ಲೋ ಆಗಿದೆ ಅಂದರೆ ಬೇಸ್ಗೆ ನೋ ಯೂಸ್, ಅದಕ್ಕೆ LEDಗೆ ಫ್ಲೋ ಆಗಲಿ ಅಂತ. ನೋಡಿ ಈ ಇನ್ಪುಟ್ನ ಬಿಡಿ, ಈ ಇನ್ಪುಟ್ ಬಿಟ್ಟು ನೀವು ರಿಗಪ್ ಮಾಡಿ. ನೋಡಿ ಬ್ಯಾಟ್ರಿಯಿಂದ LED ಹೋಗಿದೆ, LEDಗೆ ಹೋಗಿದೆ. ನೀವು ಸಪೋಸ್ ಏನಾದರೂ ಇಲ್ಲಿ ರೆಸಿಸ್ಟರ್ ತೋರಿಸ್ಬೇಕಂದ್ರೆ ರೆಸಿಸ್ಟರ್ ಈ ಥರ ತೋರಿಸ್ಬೋದು. ಬಂದು 1K ಓಮ್ ಅಂತಲೂ ಈ ಥರನೂ ತೋರಿಸ್ಬೋದು. ನೋಡಿ ಈ ಥರನೂ ತೋರಿಸ್ಬೋದು ರೆಸಿಸ್ಟರು. ಮತ್ತು ರೆಸಿಸ್ಟರ್ ಆಯಿತು, ರೆಸಿಸ್ಟರಿಂದ LED ಮತ್ತು ಬಂದು ಪ್ಯಾರಲರ್ ಆಗಿ ಹೋಗಿದೆ. ನೋಡಿ ಇದು ನೋಡ್ಬೋದು ನೀವು ಇಲ್ಲಿ ಟ್ರಾನ್ಸಿಸ್ಟರ್ ಮುಖಾಂತರ ಹೋಗಿ ಇಲ್ಲಿ ಹೋಗಿದೆ. ಇನ್ಪುಟ್ ನಾವೇನಂದರೆ ಸೇಮ್ ಬ್ಯಾಟ್ರಿಯಿಂದ ಯೂಸ್ ಮಾಡಿದ್ದೀನಿ, ಆದ ಕಾರಣದಿಂದ ನಾನು 82K ಯೂಸ್ ಮಾಡಿದ್ದೀನಿ. ಅದಕ್ಕಾದ್ರೂ 82K ಯೂಸ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇವಾಗ ಟ್ರೂ ಟೇಬಲ್ ನೋಡೋಣ ಯಾವ ಥರ ವರ್ಕ್ ಆಗ್ತಿದೆ ಅಂತ. ನೋಡಿ ಇಲ್ಲಿ 0 ಇದೆ, ಈ ಸೈಡ್ ಇಲ್ಲಿ A ಬಂದು 0 ಇದೆ, B ಬಂದು 0 ಇದೆ, B ಬಂದು 0 ಇದೆ. ಆಗ ಔಟ್ಪುಟ್ ಏನು ಮಾಡಬೇಕು? 0 ಇದೆ. ಇವಾಗ A ಬಂದು 0 ಇರಲಿ, B ಬಂದು 1 ಇಟ್ಟರೆ ಔಟ್ಪುಟ್ 1. ಈಗ A ಬಂದು 1, B ಬಂದು 0, ಔಟ್ಪುಟ್ ಬಂದು 1. ಮತ್ತು A1 B1, A1 ಇದೆ, B1 ಮಾಡಿದ್ರೆ ಔಟ್ಪುಟ್ ಈಸ್ 1. ಆಗ ಹಾರ್ ಗೇಟ್ ಸಕ್ಸಸ್ ಆಯ್ತು. ನೋಡಿ ಈಗ ನಾಟ್ ಗೇಟ್ನ ನೋಡೋಣ. ಇದು ಔಟ್ಪುಟ್ ಬೂಲಿಯನ್ ಎಕ್ಸ್ಪ್ರೆಷನ್ ನೋಡಿದ್ರೆ ಯಾವ ಥರ ಬರ್ತಂದ್ರೆ, ಇಲ್ಲಿ ಸಪೋಸ್ A ಕೊಟ್ಟಿದೆ ಅಂದರೆ A ಬಾರ್ ಅಂತಲೂ ಕರಿಬೋದು, ಇಲ್ಲಾಂದರೆ A ಕ್ಯಾಪ್ ಅಂತಲೂ ಕರಿಬೋದು. ಅಂದರೆ ಇಲ್ಲಿ 1 ಕೊಟ್ಟಿದೆ ಅಂದರೆ ಇಲ್ಲಿ 0 ಬರಬೇಕು, ಐದರ್ ಇಲ್ಲಿ 0 ಕೊಟ್ಟಿದೆ ಅಂದರೆ ಇಲ್ಲಿ 1 ಬರಬೇಕು. ಓಕೆನಾ? ಇಲ್ಲಿ ಆಲ್ಫಾಬೆಟ್ ಮೇಲೆ ಏನಾದರೂ ಬಾರ್ ಇಲ್ಲಾಂದರೆ ಕ್ಯಾಪ್ ಈ ಥರ ಇರುತ್ತೆ. ಬಾರ್ ಅಂದರೆ ಈ ಥರ, ಕ್ಯಾಪ್ ಅಂದರೆ ಈ ಥರ. ಆಲ್ಫಾಬೆಟ್ ಮೇಲೆ ಏನಾದರೂ ಇದ್ದರೆ ಅದು 0 ಅಂತಲೇ ಕನ್ಸಿಡರ್ ಮಾಡೋದು. ಬಟ್ ಏನಿಲ್ಲ ಅಂದರೆ ಅದ್ರ ಮೇಲೆ ಅದು 1 ಅಂತ. ಅಂದರೆ ಇಲ್ಲಿ A ಅಂದರೆ 1, A ಬರೋದ್ರೆ 0. ಓಕೆನಾ? ಇಲ್ಲೇನು ತೋರಿಸ್ತಿದೆ, ಇಲ್ಲಿ 1 ಕೊಟ್ಟರೆ ಇಲ್ಲಿ 0 ಬರುತ್ತೆ ಅಂತ ತೋರಿಸ್ತಿದೆ. ಸಪೋಸ್ ನಾವು ಇಲ್ಲಿ 0 ಕೊಟ್ಟರೆ ಇಲ್ಲಿ 1 ಬರಬೇಕು. ನಾಟ್ ಗೇಟ್ ಫಂಕ್ಷನ್ ಬಂದು ಆ ಥರ ಇರುತ್ತೆ. ಟ್ರೂತ್ ಟೇಬಲ್ ನೋಡೋದಾದರೆ ಇನ್ಪುಟ್ 0, ಸಪೋಸ್ ನಾವು ಇನ್ಪುಟ್ 0 ಕೊಟ್ಟರೆ 1 ಬರಬೇಕು, ಇಲ್ಲ 1 ಕೊಟ್ಟರೆ 0 ಬರಬೇಕು, ಈ ಥರ. ಇವಾಗ ಸರ್ಕ್ಯೂಟ್ ಡಯಾಗ್ರಾಮ್ ನೋಡೋದಾದರೆ ಇಲ್ಲಿ ಆಪ್ರೇಷನ್ ಏನಾಗಿರುತ್ತೆ ಅಂದರೆ, ಬ್ಯಾಟ್ರಿಯಿಂದ ಫ್ಲೋ ಆಗೋ ಕರೆಂಟ್, ಬೇಸ್ ಕರೆಂಟು ಡೈರೆಕ್ಟ್ ಅಂದರೆ ಇವಾಗ ಪ್ಯಾರಲರ್ ಥ್ರೂ ಅಂದರೆ LEDಗೂ ಮತ್ತು ಟ್ರಾನ್ಸಿಸ್ಟರ್ಗೂ ಪ್ಯಾರಲರ್ ಆಗಿ ಪಾಸ್ ಆಗುತ್ತೆ. ಇಲ್ಲೇನಪ್ಪ ಆಗುತ್ತಂದರೆ, ಸಪೋಸ್ ನೀನು ಇಲ್ಲಿ 0 ಕೊಟ್ಟಿದೆ, ಈ ಕಂಡೀಷನ್ನೇ ನೋಡೋದಾದರೆ ಇಲ್ಲಿ 0 ಕೊಟ್ಟಿದೆ ಅಂದರೆ ಇಲ್ಲಿ ಓಪನ್ ಇರುತ್ತೆ. ಅವು ಓಪನ್ ಇರೋದ್ರೆ ಕರೆಂಟ್ ಯಾವುದು ಪಾಸ್ ಇಲ್ಲಿ ಆಗಲ್ಲ. ಅಲ್ಲಿ ಪಾಸ್ ಆಗಿಲ್ಲ ಅಂದರೆ ಇರೋದು ಒಂದೇ ದಾರಿನೇ, ಇನ್ನೊಂದು ದಾರಿ ಯಾವುದು? LED ಥ್ರೂ ಪಾಸ್ ಆಗಬೇಕು ಕೆಳಗಡೆಗೆ. ಆದ ಕಾರಣದಿಂದ ಅದೇನು ಮಾಡುತ್ತೆ, ಫುಲ್ ಕರೆಂಟ್ ಇದ್ರ ಥ್ರೂನೇ ಪಾಸ್ ಆಗುತ್ತೆ. ಆಗ LED ಗ್ಲೋ ಆಗುತ್ತೆ. ಮತ್ತು ಇನ್ನೊಂದು ಕಂಡೀಷನ್ ನೋಡೋದಾದ್ರೆ 1 ಇದ್ದರೆ 0 ಬರ್ಬೇಕು ನಮ್ಗೆ ಇವಾಗ. ಅಂದರೆ LED ಆನ್ ಆಗಬಾರ್ದು. ಆಗ ಏನು ಮಾಡ್ಬೇಕಂದ್ರೆ, ಆಗ ಹಿಂಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ಇದು ಬರುತ್ತಲ್ಲ ಕರೆಂಟು, ಇಲ್ಲಿರೋ ಬೇಸ್ ಏನು ಮಾಡುತ್ತೆ, ಆಗ 1 ಕೊಟ್ಟಾಗ 1 ಅಂದರೆ ಅದು ಸಪ್ಲೈ ಕೊಟ್ಟಿರ್ತೀವಿ ನಾವು ಇದಕ್ಕೆ. ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಕರೆಂಟ್ ಕಲೆಕ್ಟರಿಂದ ಎಮಿಟರ್ಗೆ ಪಾಸ್ ಆಗುತ್ತೆ. ಆಯ್ತು, ಈ ಥರನೇ LED ಮುಖಾಂತರನೇ ಪಾಸ್ ಆಗ್ಬೋದು ಅಂತ ಕೇಳ್ಬೋದು ನೀವು. ಈ ಸೈಡ್ ಪಾಸ್ ಆಗಲ್ಲ ಅಂತ, ಯಾಕಂದರೆ ಇಲ್ಲಿ ಶಾರ್ಟ್ ಆಗಿರುತ್ತೆ, ಕಮ್ಮಿ ಇರುತ್ತೆ. ಆದ ಕಾರಣದಿಂದ ಫುಲ್ ಕರೆಂಟ್ ಇಲ್ಲಿ ಪಾಸ್ ಆಗಿಬಿಡುತ್ತೆ. LED ಅಂದರೆ ಅದು ಸ್ವಲ್ಪ ಕರೆಂಟ್ನಾದರೂ ರೆಸಿಸ್ಟ್ ಮಾಡುತ್ತೆ, ಆದ ಕಾರಣದಿಂದ ಫ್ರೀ ಫ್ಲೋ ಮಾಡಿಬಿಡುತ್ತೆ. ಇದು ಅಂದರೆ ಟ್ರಾನ್ಸಿಸ್ಟರ್ ಏನಿರುತ್ತೆ ಅದು ಫ್ರೀ ಫ್ಲೋ ಮಾಡುತ್ತೆ. ಆದ ಕಾರಣದಿಂದ ಇವಾಗ ನಾವು ಫಸ್ಟ್ ವಿಡಿಯೋನ ಮಾಡಿದ್ದೀನಿ, ನೋಡ್ಬೋದು ನೀವು. ಅಂದರೆ ಇವಾಗ LED ಬಲ್ಬು ವರ್ಕ್ ಆಗದೆ ಇರೋವಂಥದ್ದು ಯಾವ ಥರ ಚೆಕ್ ಮಾಡೋದು ಅಂತ, ಅಲ್ಲಿ ನಾನು ಈ ಮೆಥಡ ಯೂಸ್ ಮಾಡಿದ್ದೀನಿ. ಹೆಂಗಂದರೆ, ಒಂದು ಶಾರ್ಟ್ ವೈರ್ ತಗೊಂಡು ಕರೆಂಟ್ ಬೈಪಾಸ್ ಮಾಡಿದ್ದೀನಿ. ಬೈಪಾಸ್ ಮಾಡಿದ್ರೆ ಆ LED ಗ್ಲೋ ಆಗಲ್ಲ. ಆವಾಗೇನು, ಆ ವೈರ್ ಏನಿದೆ ಆ ವೈರು ರೆಸಿಸ್ಟರ್ ಕಮ್ಮಿ ಇದೆ, ಆದ ಕಾರಣದಿಂದ ಕರೆಂಟ್ ಎಲ್ಲ ಅದರಲ್ಲಿ ಫ್ಲೋ ಆಗುತ್ತೆ. ಸೇಮ್ ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಹೆಂಗಂದರೆ, ಇಲ್ಲಿ ಸಪೋಸ್ ನಾವೇನಾದರೂ ಬೇಸ್ ಕರೆಂಟ್ ಕೊಟ್ಟರೆ ಕಲೆಕ್ಟರಿಂದ ಎಮಿಟರ್ಗೆ ಕರೆಂಟ್ ಪಾಸ್ ಆಗುತ್ತೆ, ಆಗ LED ಗ್ಲೋ ಆಗಲ್ಲ. ಇಲ್ಲಿ ಕರೆಂಟ್, ಯಾವುದೇ ಕರೆಂಟ್ ಪಾಸ್ ಆಗಲ್ಲ. ಆಗ ಏನು, ಕಲೆಕ್ಟರಿಂದ ಎಮಿಟರ್ ಈ ಟ್ರಾನ್ಸಿಸ್ಟರ್ ಮುಖಾಂತರ ಕೆಳಗಡೆ ಪಾಸ್ ಆಗಿಬಿಡುತ್ತೆ. ಈ ಕಂಡೀಷನ್ ಅಪ್ಲೈ ಆಗೋದು. ಇವಾಗ ಪ್ರಾಕ್ಟಿಕಲ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸರ್ಕ್ಯೂಟ್ ರೆಡಿ ಆಗಿದೆ
ನೋಡಿ ಸೇಮ್ ಬ್ಯಾಟ್ರಿಯಿಂದ ನಾವು ಇಲ್ಲಿ ರೆಸಿಸ್ಟರ್ ಇಲ್ಲೇ ಯೂಸ್ ಮಾಡಿದ್ದೀನಿ, ಯಾಕಂದರೆ ಸೇಮ್ ಕರೆಂಟ್ ಫ್ಲೋ ಆಗೋದು ಇಲ್ಲೂ ಎಲ್ಲರಿಗೇ ಓಕೆ ಸೇಫಾಗಿ ಇರುತ್ತೆ. ಬಟ್ ಇದು ಟ್ರಾನ್ಸಿಸ್ಟರ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಆ ಕರೆಂಟ್ ಬರೋದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡುತ್ತೆ. ಅದನ್ನು ವೆರೀಸ್ ಇಲ್ಲಿ ಬರೋ ಕರೆಂಟ್ನ LED ಟ್ರಾನ್ಸಿಸ್ಟರ್ ಪ್ಯಾರಲರ್ ಆಗಿದೆ, ಬಂದು ನೆಗೆಟಿವ್ ಬಂದು ಮತ್ತು ಬ್ಯಾಟ್ರಿ ಕನೆಕ್ಟ್ ಆಗಿದೆ, ಇಲ್ಲಿ ನೋ ಪ್ರಾಬ್ಲಮ್. ಮತ್ತು ಇಲ್ಲೇನಾಗಿದೆ ಅಂದರೆ ನಾನು ಅದೇ ಬ್ಯಾಟ್ರಿಯಿಂದ ನಾನು ಸಪ್ಲೈ ತೊಗೊಂಡಿದ್ದೀನಿ ಅದಕ್ಕೆ ಬೇಸ್ಗೆ. ಇವಾಗ ಕರೆಕ್ಟ್ ಮಾಡಿ ನೋಡೋಣ. 1 ಕೊಟ್ಟಿದ್ವಿ, 1 ಇಲ್ಲಿ ನೋ, ಏನು LED ಆನ್ ಆಗ್ತಿಲ್ಲ. ಮತ್ತು ಇಲ್ಲಿ 0 ಕೊಟ್ಟು ನೋಡೋಣ, 1 ಬರಬೇಕು. ಇವಾಗ 0 ಕೊಟ್ಟರೆ 1 ಬಂದಿದೆ, ನಮ್ಮ ಸಕ್ಸಸ್. ಓಕೆನಾ? ಈ ಥರ ನಾಟ್ ಗೇಟ್ ವರ್ಕ್ ಆಗುತ್ತೆ.